ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೂವಿ ಲಾಗ್ಸ್ ಬೆಳಗಾವಿ. ಇವತ್ತು ರಾಮನವಮಿ ಸ್ಪೆಷಲ್. ನಾನು ರಾಮನಿಗೆ ಪ್ರಿಯವಾದಂಥ ಕೋಸಂಬರಿ, ಹಂಗೆ ಪಲಾವ ಮತ್ತು ಉತ್ತತ್ತಿ ಪಾಯಸ ಮಾಡಾಕತ್ತೀನಿ. ಮೊದಲಿಗೆ ಇದಕ್ಕೆ ಉತ್ತತ್ತಿ ಮತ್ತು ವಟಾಣಿ ಕಾಳು ಹಂಗೆ ಹೆಸರು ಬೇಳೆನ ನೆನಕಿಟ್ಕೊಂಡಿದ್ದೆ. ಈಗ ನಾ ಉತ್ತತ್ತಿ ನೆನೆದವು. ಇವನ್ನ ಬೀಜನ ಬೇರೆ ಮಾಡ್ಕೊಂಡು ಇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳಕತ್ತೀನಿ. ಇವ ಉತ್ತತ್ತಿ ಮತ್ತು ವಟಾಣಿ ಕಾಳು, ಹೆಸರು ಬೇಳೆ ಇವು ಏನಿಲ್ಲ ಅಂದರೂ 4 ರಿಂದ 5 ಗಂಟೆಗಳ ಕಾಲ ನೆನಾಕಿ ಇಟ್ಕೋಬೇಕು. ಈಗ ನೋಡ್ರಿ, ಉತ್ತತ್ತಿನ ಬೀಜ ತಕ್ಕೊಂಡು ಇವನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಇವನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳಕತ್ತೀನಿ. ಇದ್ರ ಜೊತೆನ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಗಸಗಸೆ ಹಾಕ್ಕೊಳಕತ್ತೀನಿ. ಹಂಗೆ ಒಂದು 2 ರಿಂದ 3 ಏಲಕ್ಕಿ ಹಾಕ್ಕೊಂಡೀನಿ. ಇವನ್ನೆಲ್ಲನೂ ಒಂದು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ರುಬ್ಕೊಳ್ಳೋ ಮುಂದೆ ನೀವು ಬೇಕಂತಂದ್ರೆ ಹಾಲು ಹಾಕ್ಕೋಬೋದು, ಇಲ್ಲಾಂತಂದ್ರೆ ನೀರು ಹಾಕ್ಕೊಂಡು ರುಬ್ಕೋಬೋದು. ನಾನು ಇದಕ್ಕೆ ನೀರು ಹಾಕ್ಕೊಳಕತ್ತೀನಿ. ನೋಡ್ರಿ, ಈ ಥರ ಭಾಳ ಸಣ್ಣಗೆ ಪೇಸ್ಟು ಆಗಬಾರ್ದು ಮತ್ತು ಭಾಳ ಅಗ್ದಿ ಉದುರು ಆಗಬಾರ್ದು. ಈ ಥರ ತರಿಯಾಗಿ ರುಬ್ಕೋಬೇಕು. ಮತ್ತು 4 ರಿಂದ 5 ನಾನು ಬಾದಾಮ್ ತೊಗೊಂಡೇನಿ. ಅವನ್ನ ಈ ಥರ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡೇನಿ. ಅವನು ನಾನು 1-2 ಚಮಚ ತುಪ್ಪದಾಗ ಫ್ರೈ ಮಾಡ್ಕೊಳಕತ್ತೀನಿ. ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಅದೇ ಪಾತ್ರೆಗೆ ಒಂದು 2 ಗ್ಲಾಸ್ ಆಗುವಷ್ಟು ನಾನು ಹಾಲು ಹಾಕ್ಕೊಂಡೀನಿ. ಹಾಲು ಒಂದು ಸ್ವಲ್ಪ ಬಿಸಿ ಆಗಬೇಕು. ನೋಡ್ರಿ, ಈ ಥರ ಕುದಿ ಬರ್ಬೇಕಿವ. ಕುದಿ ಬಂದಮೇಲೆ ನಾವು ರುಬ್ಕೊಂಡ್ರು ಪೇಸ್ಟನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಹಿಂಗೆ ಕೈ ಆಡಿಸ್ಕೊತನ ಇರಬೇಕು. ಒಂದು ಕುದಿ ಬರೋ ತನಕ ಈ ಥರ ಕೈ ಆಡಿಸ್ಕೊತನ ಇರಬೇಕು. ಇಲ್ಲಂತಂದ್ರೆ ತಳ ಹತ್ಕೊಂತೈತಿ. ಈಗ ನಾನು ಇವೆಲ್ಲ ನೆನಾಕಿಟ್ಕೊಂಡಿರೋ ನೀರನ್ನು ಇವನ್ನೆಲ್ಲನೂ ಗಿಡಕ್ಕೆ ಹಾಕ್ಕೊಳಕತ್ತೀನಿ. ಇದು ಒಂದು ಸಲ ಕುದಿ ಬಂದಮೇಲೆ ಇದನ್ನು ಉರಿನ ಲೋ ಫ್ಲೇಮ್ದಾಗ ಇಟ್ಕೊಂಡು ಕಾಯಿಸ್ಕೊತನೇ ಇರಬೇಕು. ಈಗ ನಾನು ಒಂದು ಬಟ್ಟಲ್ದಾಗ ಒಂದು ಸ್ವಲ್ಪ ಹಾಲು ತೊಗೊಂಡು ಅದ್ರೊಳಗೆ ಕೇಸರಿ ನೆನಾಕಿಟ್ಕೊಂಡೀನಿ. ಈಗ ನಾನು ಮಸಾಲೆ ಅನ್ನ ಮಾಡೋಕೆ ಮಸಾಲೆನ ರೆಡಿ ಮಾಡ್ಕೊಳಕತ್ತೀನಿ. ಒಂದು 5 ರಿಂದ 6 ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಮತ್ತು ಏಲಕ್ಕಿ, ಲವಂಗ, ಕಲ್ಲು ಹೂವು, ಚಕ್ಕೆ, ಸ್ಟಾರ್ ಹೂವು ಮತ್ತು ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಳಕತ್ತೀನಿ. ಈ ಕಡೆ ಪಾಯಸ ಕುದಿಯೋ ಮುಂದೆ ನಡು ನಾವು ಸ್ವಲ್ಪ ಹಾಲು ಹಾಕ್ಕೊತ ಇರಬೇಕು. ಗಟ್ಟಿ ಆಗಬಾರ್ದು ಕುದಿಯೋ ಮುಂದೆ. ಅದ್ರ ಸಲುವಾಗಿ ಸ್ವಲ್ಪ ಹಾಲು ಹಾಕ್ಕೊತನೇ ಇರಬೇಕು. ಈಗ ನಾನು ನೆನಕಿಟ್ಕೊಂಡಿರೋ ಕೇಸರಿ ಹಾಲನ್ನು ಇದಕ್ಕೆ ಹಾಕ್ಕೊಳಕತ್ತೀನಿ. ನೋಡ್ರಿ, ಈ ಥರ ಕೈ ಆಡಿಸ್ಕೊತನೇ ಇರಬೇಕು. ನಿಮಗೆ ಸ್ವೀಟ್ ಬೇಕಂತನ್ನೋರು ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೋಬೋದು. ಇವ ಉತ್ತತ್ತಿ ಭಾಳ ಸ್ವೀಟ್ ಇರೋದ್ರಿಂದ ನಾನು ಬೆಲ್ಲ ಹಾಕ್ಕೊಂಡಿಲ್ಲ. ಈಗ ನೋಡ್ರಿ, ಪಾಯಸ ರೆಡಿ ಆಗೈತಿ. ಈಗ ಮಸಾಲೆ ಅನ್ನಕ್ಕೆ ನಾನು ಒಗ್ಗರಣೆ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, 2 ಮಸಾಲೆ ಎಲೆ, ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಬಟಾಟೆ ಹಾಕ್ಕೊಂಡೀನಿ. ಆಮೇಲೆ ಇವೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಗೊಂಜಾಳ ಇದ್ದು ನನ್ನ ಕಡೆ, ಅವನು ಒಂದು ಸ್ವಲ್ಪ ಹಾಕ್ಕೊಂಡೀನಿ. ಮತ್ತು ನೆನಾಕಿಟ್ಕೊಂಡಿರೋ ವಟಾಣಿ ಕಾಳು ಮತ್ತು ಒಂದು ಟೊಮೆಟೊ ಹಾಕ್ಕೊಂಡು ಚಲೋ ತಂಗ ಕಾಲಿಸ್ಕೊಳಕತ್ತೀನಿ. ಮತ್ತು ರುಬ್ಕೊಂಡ್ರು ಮಸಾಲೆನೂ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚಲೋ ತಂಗ ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚಲೋ ತಂಗ ಕೈ ಆಡಿಸ್ಕೋಬೇಕು. ಆಮೇಲೆ ನೆನಾಕಿಟ್ಕೊಂಡಿರೋ ಅಕ್ಕಿನ ಒಂದು ಸ್ವಲ್ಪ ಹಾಕ್ಕೊಂಡು ಕೈ ಆಡಿಸ್ಕೊತನ ಇದು ಅಕ್ಕಿ ಕುದಿಯುವಷ್ಟು ನೀರು ಹಾಕ್ಕೊಂಡು ಒಂದು 2 ರಿಂದ 3 ವಿಷಲ್ ಆಗೋಕೆ ಬಿಟ್ಬಿಡಬೇಕು.
ಈಗ ನಾನು ಕೋಸಂಬರಿಗೆ ಒಗ್ಗರಣೆ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ, ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಕರಿಬೇವು, ಆಮೇಲೆ ಒಂದು ಚಿಟಿಕೆ ಅಷ್ಟು ಹಿಂಗೆ ಹಾಕ್ಕೊಂಡು, ಆಮೇಲೆ ಅದಕ್ಕೆ ನಾನು ನೆನಕಿಟ್ಕೊಂಡಿರೋ ಹೆಸರು ಬೇಳೆನ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಅರ್ಧ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ನಿ, ಅದನ್ನೂ ಹಾಕ್ಕೊಳಕತ್ತೀನಿ. ಆಮೇಲೆ ಇದಕ್ಕೆ ಸಣ್ಣದಾಗಿ ಹೆರೆದಿಟ್ಕೊಂಡ್ರು ಮಾವಿನಕಾಯಿನ ಹಾಕ್ಕೊಳಕತ್ತೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಆಮೇಲೆ ಒಂದು ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೂ ಹಾಕ್ಕೊಂಡು ಕಾಲಿಸ್ಕೊಂಡ್ರೆ ಕೋಸಂಬರಿ ರೆಡಿ ಆಗೈತಿ. ಇದಕ್ಕೆ ಬೇಕನ್ನೋರು ನೀವು ಸೌತೆಕಾಯಿ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು, ಬಟ್ ಇದು ಸಿಂಪಲ್ಲಾಗಿ ನಾನು ಮಾಡ್ಕೊಂಡೀನಿ. ಇಷ್ಟ ಹಾಕ್ಕೊಂಡ್ರೂ ತುಂಬಾ ಟೇಸ್ಟಿಯಾಗಿರ್ತೈತಿ. ಈಗ ನೋಡ್ರಿ ಕೋಸಂಬರಿ ರೆಡಿ ಆಗೈತಿ. ಈ ಕಡೆ ಅನ್ನನೂ ರೆಡಿ ಆಗೈತಿ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಪಲಾವ್ ಅಂತೂ ತುಂಬಾ ಟೇಸ್ಟ್ ಆಗಿತ್ತು. ಈಗ ನೋಡ್ರಿ ರಾಮನವಮಿ ಸ್ಪೆಷಲ್ ಊಟ ರೆಡಿ ಆಗೈತಿ. ಕೋಸಂಬರಿ, ಪಲಾವ ಮತ್ತು ಖರ್ಜೂರ ಅಥವಾ ಉತ್ತತ್ತಿ ಪಾಯಸ. ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಸಿ ಯು. ಬಾಯ್.